Hey guys, welcome back to my YouTube channel. ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಚಿಕನ್ ಬಿರಿಯಾನಿ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಒಂದು ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ರೆಸಿಪಿ. ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಂಡ್ ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗೆ ಬರೋದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಏನೇನು ಮಸಾಲೆ ಎಲ್ಲ ಹಾಕ್ತೀನಿ ಅಂತ ಫಸ್ಟು ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದು. ನಾನು 3 ಜನಕ್ಕೆ ಮಾಡ್ತಾ ಇರೋದು. ಸೊ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಚಿಕನ್. ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ 2 ಸ್ಪೂನ್ಸ್. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನು ಇಷ್ಟು ಉಪ್ಪು ತೊಗೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡೆ. ಆ್ಯಂಡ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೂಪರ್ ಗರಂ ಮಸಾಲ ಸ್ವಲ್ಪ 1 ಸ್ಪೂನ್, ಅದಂಗೆ 1-1.5 ಸ್ಪೂನು ಗರಂ ಮಸಾಲ. ಆ್ಯಂಡ್ 1 ಸ್ಪೂನ್ ಧನಿಯಾ ಪುಡಿ. ಆ್ಯಂಡ್ ಅರಿಶಿನ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕ್ಕೊಬೇಕು. ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ನಾನಿಲ್ಲಿ ಈ ಸ್ಪೂನಲ್ಲಿ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಾಕ್ಕೊಂಡಾದ್ಮೇಲೆ ಎಲ್ಲ ಕರೆಕ್ಟಾಗಿ ಕಲಿಸ್ಕೊಬೇಕು ಕ್ಲೀನಾಗಿ. ಓಕೆ, ಮೊಸರು ಹಾಕ್ಕೊಳ್ಬೇಕು. ಇದಕ್ಕೆ ಮೊಸರು ಹಾಕ್ಕೊಂಡು ಕಲಿಸ್ಬೇಕು. ಒಂಚೂರು ಮೊಸರು ನೀರು ಹಾಕಿದ್ದೆ. ಸೊ ಈ ಥರ ಕ್ಲೀನಾಗಿ ಕಲಿಸಿ ಫ್ರಿಜ್ಜಲ್ಲಿ 1 ಅವರ್ ಮ್ಯಾರಿನೇಷನ್ಗೆ ಇಡಬೇಕು. ಫ್ರಿಜ್ಜಲ್ಲಾದರೂ ಇಟ್ಬೋದು, ಇಲ್ಲ ಹೊರಗಡೆ ಏನಾದರೂ ಇಟ್ಕೊಬೋದು. ಸೊ ದ್ಯಾಟ್ ಮಸಾಲೆ ಎಲ್ಲ ಕ್ಲೀನಾಗಿ ಚಿಕನ್ಗೆ ಅಂಟ್ಕೊಳ್ಳುತ್ತೆ ಅಂತ. ಇವಾಗ ಮ್ಯಾರಿನೇಷನ್ಗೆ 1 ಅವರ್ ಇಟ್ಕೋಣ ಫ್ರಿಜ್ಜಲ್ಲಿ. ಸೊ ಗಾಯ್ಸ್, ಇವಾಗ ನಾನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಗ್ಯಾಸನ್ನು ಆನ್ ಮಾಡಿಕೊಂಡೆ. ಚೂರು ತುಪ್ಪ ಹಾಕ್ಕೊತಾ ಇದ್ದೀನಿ. ಚೂರು ಅಂದರೆ ಸ್ವಲ್ಪ ಸಾಕು. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಎಣ್ಣೆ ಹಾಕ್ಕೊಂಡೆ. ಇಷ್ಟು ಪಲಾವ್ ಎಲೆ 2 ಲವಂಗ, ಏಲಕ್ಕಿ, ಚಕ್ಕೆ, ಫ್ಲವರ್ಸರ, ಹಸಿಮೆಣಸಿನ್ಕಾಯಿ, ಚೆನ್ನಾಗಿ
ಇವಾಗ ಈರುಳ್ಳಿ ಬೆಂದಿದೆ. ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಆಮೇಲೆ ಪುದೀನ ಕೊತ್ತಂಬರಿ. ಸೊ ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು. ಸೊ ಇವಾಗ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇಷ್ಟು ಆ್ಯಡ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಬೇಕು ಅನಿಸ್ತಿದೆ. ಹಾಕ್ತಾಯಿದ್ದೀನಿ ಚಿಕನ್ ಮಸಾಲಾನ. ಸ್ವಲ್ಪ ಹುರ್ಕೊಳ್ಳೋಣ. ಸೊ ಇದು ಆದಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್, ಆ ಚಿಕನ್ನ ಹಾಕ್ತಾ ಇದ್ದೀನಿ. ಆಗಲೇ ಘಮ್ ಅಂತ ಬರ್ತಿದೆ. ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದು. ಈ ಗ್ಲಾಸಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು, ಅಂದರೆ 2:4 ಥರ. ಸೊ ಇವಾಗ ನಾನು ಬಿಸಿಗೆ ಇಟ್ಕೊಂಡಿದ್ನಲ್ಲ, ನನಗೆ ಇದ್ರೊಳಗೆ ಎತ್ಕೊಂಡು ಬರೋಲ್ಲ ಕ್ಲೀನಾಗೆ. ಇಲ್ಲಪ್ಪ ಹೊಟ್ಟೆ ಮತ್ತೆ ಸರಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕ್ಕೊಂಡಿರೋದು ನಾನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದೊಂದು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಇದಕ್ಕೆ ಬಿಸಿನೀರು ಹಾಕಿರೋದ್ರಿಂದ ಬೇಗ ಬಂದ್ಬಿಡುತ್ತೆ. ಗೈಸ್ ಕುದಿ ಬಂದಿದೆ, ಕುದೀತಾ ಇದೆ. ಇವಾಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 2 ಲೋಟ ಅಕ್ಕಿ. ಸಿಡಿಯುತ್ತೆ ಅಂತ ಭಯ, ಸಿಡಿಬಿಟ್ರೆ ಅಂತ ಭಯ. ಚೆನ್ನಾಗಿ ತೊಳ್ಕೊಳ್ಬೇಕು ಅಕ್ಕಿನ. ತೊಳ್ಕೊಂಡು ಇನ್ನೊಂಚೂರು ಉಪ್ಪು ಹಾಕಬೇಕು.
ಕುಕ್ಕರಲ್ಲಿ ಕೂಗ್ಸಲ್ಲ, ಹಿಂಗೆ ಬೇಯಿಸ್ತೀನಿ ಉದ್ರಾಗಲಿ ಅಂತ. ರೈಸ್ ನೋಡಿ ಹೆಂಗೆ ಆಗ್ತಿದೆ, ಬಿಸಿ ಬಿಸಿ. ಹಿಂಗೆ ಮಾಡಿಕೊಂಡ್ರೆ ಬಿಡಿ ಬಿಡಿ ಆಗುತ್ತೆ. ಕುಕ್ಕರ್ಗಿಂತ ನಾನು ತಪ್ಪಲೆಯಲ್ಲಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ಕುಕ್ಕರಲ್ಲಿ ಕೂಗ್ಸೋಣ ಬೇಗ ಆಗುತ್ತೆ ಅಂದ್ಕೊಂಡೆ, ಮತ್ತು ಮೈಂಡು ಚೇಂಜ್ ಆಯಿತು. ಅದಕ್ಕೆ ಕುಕ್ಕರಲ್ಲೇ ಹಿಂಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ಇವಾಗ ಮುಕ್ಕಾಲು ಭಾಗ ಕುಕ್ಕಾಗಿರಬೇಕು. ಮುಕ್ಕಾಲು ಭಾಗ ಕುಕ್ ಆಗಿದೆ ರೈಸು. ಇವಾಗ ದಮ್ ಕಟ್ಟಕ್ಕೆ ಇಡಬೇಕು. ಸೊ ಫಸ್ಟು ದಮ್ ಕಟ್ಟಕ್ಕೆ ನಾನು ರೊಟ್ಟಿ ಹೆಂಚು ತೊಗೊತೀನಿ. ಈ ಕಡೆ ಗ್ಯಾಸ್ ಮೇಲೆ ಇಡ್ತೀನಿ, ಈ ಕಡೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ಆ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದು ಚಿಕ್ಕ ತುರಿಯಲ್ಲಿ. ಸೊ ಈ ಕಡೆ ಶಿಫ್ಟ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ನಾನು ಇಡ್ತಾ ಇದ್ದೀನಿ. ದಮ್ಗೆ ಅಮ್ಮ. ಸೊ ಇದು ಒಂದು 10 ಮಿನಿಟ್ಸ್ ಆಗಬೇಕು ಗೈಸ್ ಇದಕ್ಕೆ. ಸೊ ಅವಾಗ ಕರೆಕ್ಟಾಗಿ ರೈಸ್ ಎಲ್ಲ ಕುಕ್ ಆಗಿ ಬಿರಿಯಾನಿ ರೆಡಿ ಆಗಿ. ಗೈಸ್ ಇವಾಗ ಬಿರಿಯಾನಿ ತೆಗಿತಾ ಇದ್ದೀನಿ. ದಮ್ ಕಟ್ಟಿರೋದು ಹೇಗೆ ಬಂದಿದೆ ಬಾರ ಮಾತಾಡ್ಸಿ. ನಮ್ಮಮ್ಮ ವಿಡಿಯೋ ಮಾಡ್ತಿರೋದು ಕರೆಕ್ಟಾಗಿ ಮಾಡಿದ್ದೀನಿ. ತೋರಿಸಿ ಮನೆ ಹತ್ರ ನೋಡಿ ಸಕ್ಕತ್ತಾಗಿದೆ ಬಿರಿಯಾನಿ. ನೋಡ್ಬೋದು ಗಮ್ ಅಂತಿದೆ, ಕ್ಲೀನಾಗಿ ಉದ್ರುದ್ರಾಗಿದೆ ನೋಡಿ. ಅದಕ್ಕೆ ನಾನು ಕೂಗೋಕ್ಕಿಟ್ಟಿಲ್ಲ, ಹೀಗೆ ಮಾಡಿದ್ದು.